ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಸೂಚಿಸ್ತಾ ಇನ್ನು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮಾಡಲಿಕ್ಕೆ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಸತ್ಯವೇದ ಪ್ರಾರಂಭದಿಂದ ಮೊದಲುಗೊಂಡು ಅಂತ್ಯದವರೆಗೆ, ಪ್ರಕಟಣೆ ಪುಸ್ತಕದವರೆಗೂ ಕೂಡ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೂ ಕೂಡ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ವಿಶೇಷವಾಗಿ ಒಂದು ವಿಷಯವನ್ನು ದೇವರು ನಮ್ಮ ಸಂಗಡ ಮಾತಾಡ್ತಾ ಬರ್ತಾ ಇದ್ದಾನೆ ಪ್ರೇರ. ಆ ವಿಷಯ ಏನೆಂಬುದಾಗಿ ನಾವು ನೋಡುವಾಗ, ದೇವರು ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ಜೊತೆಗೆ, ಮನುಷ್ಯರ ಸಂಗಡ ಆತನು ಜೀವಿಸುವಂಥ ದೇವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ನರ ಮನುಷ್ಯರ ಮಧ್ಯದಲ್ಲಿ ಜೀವಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅಲ್ಲಿ ನಾವು ನೋಡುವಾಗ 16ನೇ ವಚನದ 2ನೇ ಭಾಗವಾಗಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮ ಜೀವಿತದಲ್ಲಿ ನಮ್ಮ ಸಂಗಡ ನಮ್ಮ ಜೊತೆಗೆ ವಾಸಿಸುತ್ತಾ ತಿರುಗಾಡುವಂಥ ದೇವರು ಎಂಬುದಾಗಿ, ನಮ್ಮ ಸಂಗಡ ಇರಬೇಕಂತೇಳಿ ಇಷ್ಟಪಟ್ಟಂಥ ದೇವರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದೆ ಪ್ರೇರ. ಅನ್ಯ ಜನರಿಗೂ ದೇವರನ್ನು ನಂಬಲಾರದವರಿಗೂ ದೇವರನ್ನು ನಂಬಿರ್ತಕ್ಕಂಥ ಮಕ್ಕಳಾದಂಥ ನಮಗಿರ್ತಕ್ಕಂಥ ವ್ಯತ್ಯಾಸ ಏನಂತಂದರೆ, ನಮ್ಮ ಸಂಗಡ ಯಾರಿದ್ದಾರೆ ಅಂತ ಹೇಳುತ್ತೆ ವಾಕ್ಯ, ದೇವರಿದ್ದಾನೆ ಎಂಬುದಾಗಿ. ನಮ್ಮ ಜೊತೆಗೆ ಪರಾತ್ಪರನಾದಂಥ ದೇವರು, ಆತನು ನಮ್ಮ ಸಂಗಡ ಇರುವುದಕ್ಕಾಗಿ ಆತನು ಏನು ಮಾಡಿದ್ದಾನೆ, ಹೊರಟು ಬಂದಿದ್ದಾನೆ. ಆದಾಮನನ್ನು ದೇವರು ಉಂಟು ಮಾಡಿದ ಮೇಲೆ, ಸೃಷ್ಟಿ ಮಾಡಿದ ಮೇಲೆ, ಆದಾಮನಿಗೆ ಸರಿಬೀಳುವ ಸಹಕಾರಿಯಾಗಿರ್ತಕ್ಕಂಥ ಅವಳನ್ನು ಸೃಷ್ಟಿ ಮಾಡಿದ ಮೇಲೆ, ದೇವರು ಪ್ರತಿ ದಿನವೂ ಕೂಡ ಅವರನ್ನು ಭೇಟಿ ಆಗಲಿಕ್ಕೆ ಆತನೇನು ಮಾಡ್ತಾ ಇದ್ದಂತೆ, ಪರಲೋಕದಿಂದ ಆತನೇನು ಮಾಡ್ತಾ ಇದ್ದಾರೆ, ಇಳಿದು ಬರ್ತಾ ಇದ್ದ ಪ್ರೇರ. ಅವರ ಸಂಗಡ ಇರಬೇಕೆನ್ನುವಂಥದ್ದು ದೇವರ ಎಷ್ಟೋ ಒಂದು ಇಷ್ಟ, ಎಷ್ಟೋ ಒಂದು ಚಿತ್ತ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಏಷ್ಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ ನಾವು ತೆಗೆದಿದ್ದೇ ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಸಂಗಡ ಇರಬೇಕಂತೇಳಿ ಆತನು ಇಷ್ಟಪಟ್ಟು ಬಂದಿರತಕ್ಕಂಥ ದೇವರಾಗಿದ್ದಾನೆ. ಯಾಕಂದರೆ ಆತನು ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ ಅಂತ ಹೇಳುತ್ತೆ ವಾಕ್ಯ, ಸೃಷ್ಟಿಸಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಕೆ ದೇವರು ನಮ್ಮ ಸಂಗಡ ಇರಬೇಕು ಅಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಾವು ಪರಿಶುದ್ಧರಾಗಿ, ಈ ಲೋಕದವರಿಂದ ಬೇರ್ಪಟ್ಟವರಾಗಿ, ಪವಿತ್ರರಾಗಿ, ಆತನ ಮಕ್ಕಳಾಗಿ ನಾವು ಜೀವಿಸಬೇಕಂತೇಳಿ ಇಷ್ಟಪಟ್ಟು ದೇವರು ಏನು ಮಾಡಿದಾನ್ರಿ, ನಮ್ಮ ಸಂಗಡ ಇರಬೇಕಂತೇಳಿ ಆತನು ಹೊರಟು ಬಂದಿದ್ದಾನೆ ಪ್ರೇರ. ಅದಕ್ಕಾಗಿ ನೋಡ್ರಿ, ಆದಾಮ ಅವಳು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ, ಮತ್ತೆ ನೋಹನ ಕಾಲದಲ್ಲಿ ನೋಹನು ತಪ್ಪಿಲ್ಲದವನಾಗಿ ಜೀವಿಸಿದ ಮೇಲೆ ಮತ್ತೆ ಜಲಪ್ರಳಯ ಬಂದು ಹೋಗಿದ ಆದಮೇಲೆ ಮತ್ತೆ ನೋಹನ ಮಕ್ಕಳು ನೋಹನು ಕೂಡ ಪಾಪ ಮಾಡಿದ್ರು ಎಂಬುದಾಗಿ ಹೇಳುತ್ತೆ ವಾಕ್ಯ. ಅದಾದ ಮೇಲೆ ದೇವರು ಏನು ಮಾಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾ ಇದ್ದಾನೆ ಪ್ರೇರೆ. ಯಾರನ್ನ ರೀ? ಅಬ್ರಹಾಮನ್ ಎನ್ನುವಂಥ ವ್ಯಕ್ತಿಯನ್ನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ದೇವರ ಸಂಕಲ್ಪ ಹೆಂಗಿದೆ ಅಂತಂದರೆ, ಆತನು ಈ ಲೋಕಕ್ಕೆ ಹೊರಟು ಬರಬೇಕಂತೇಳಿ, ಒಂದು ಜನಾಂಗದಲ್ಲಿ ಆತನು ಬರಬೇಕಂತೇಳಿ ಅಬ್ರಹಾಮನನ್ನು ಆತನು ಕರೆದಾಗ ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ನೀನು ಹೊರಟು ಬಾ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನೀನು ಆಶೀರ್ವಾದದ ನಿಧಿಯಾಗು ಎಂಬುದಾಗಿ ಹೇಳುತ್ತಾ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ ಜೀವಿತದಲ್ಲಿ ಅನೇಕ ಸಾರಿ ವಾಕ್ಯಗಳನ್ನು ನಾವು ನೋಡುವಾಗ ಅಬ್ರಹಾಮನ ಸಂಗಡ ಯಾರಿದ್ರು ಅಂತ ಹೇಳ್ತಾರೆ ವಾಕ್ಯ,
ದೇವರು ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಅಬ್ರಹಾಮನ ಸಂಗಡ ದೇವರು ಇದ್ದ ಕಾರಣಕ್ಕಾಗಿ ಅಬ್ರಹಾಮನ ಜೀವಿತದಲ್ಲಿ ಯಾವ ವಿಷಯದಲ್ಲಿಯೂ ಕೂಡ ಕೊರತೆ ಎನ್ನುವಂಥದ್ದು ಇರಲಿಲ್ಲ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡುವಾಗ ಆದಿಕಾಂಡ ಪುಸ್ತಕದಲ್ಲಿ ಅನೇಕ ಸಾರಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ ಸಂಗಡ ದೇವರು ಇದ್ದ ಕಾರಣಕ್ಕಾಗಿ ಆತನ ಎಲ್ಲ ಕಾರ್ಯಗಳು ಏನು ಮಾಡಿದಂಥ ದೇವರು ನೆರವೇರಿಸ. 15ನೇ 3ನೇ ವಚನದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಯೆಹೋವನು ಅವನ ಸಂಗಡ ಮಾತಾಡ್ತಾ ಇದ್ದಾನೆ. ಮೊದಲನೇದಾಗಿ ಹಲ್ಲೆಲೂಯಾ. ದೇವರು ಏನು ಮಾಡಿದ್ದಾರೆ? ಮಾತಾಡ್ತಾ ಇದ್ದಾನೆ. ಯಾರ ಸಂಗಡ ಮಾತಾಡ್ತಾ ಇದ್ದಾನೆ? ಅಬ್ರಹಾಮನ ಸಂಗಡ ಮಾತಾಡ್ತಾ ಇದ್ದಾನೆ. ಮುಂದೆ ನಾವು ವಾಕ್ಯಗಳನ್ನು ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಅಬ್ರಹಾಮನನ್ನು ಎಲ್ಲ ವಿಷಯದಲ್ಲಿ ದೇವರು ಹೆಚ್ಚಿಸಿದ್ದ ಆದ ಮೇಲೆ ಒಬ್ಬ ರಾಜನ ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಂತಂದರೆ, ದೇವರು ನಿನ್ನ ಸಂಗಡ ಇರುವುದು ಎಂಬುದಾಗಿ ಈಗ ನನಗೇನಾಗ್ತಾ ಇದೆ? ಗೊತ್ತಾಗ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ಪುಸ್ತಕ 21ನೇ 27ನೇ ವಚನದಲ್ಲಿ ನಾವು ನೋಡುವಾಗ ಅಬಿಮೆಲೇಕನು ಎನ್ನುವಂಥ ಅರಸನು ತನ್ನ ಸೇನಾಪತಿಯಾದಂಥ ಫಿಕೋಲನ ಸಮೇತ ಅಬ್ರಹಾಮನಿಗೆ ಏನಂತ ಹೇಳ್ತಾ ಇದ್ದಾರೆ ವಾಕ್ಯಲ್ಲಿ? ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದನಾದದರಿಂದ. ಯಾರಿದ್ದಾರಂತೆ? ಅಬ್ರಹಾಮನ ಸಂಗಡ ಆತನು ಮಾತನಾಡುತ್ತಾ ಆತನಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ ದೇವರು. ನೀನು ಈ ಮಾರ್ಗದಲ್ಲಿ ಹೋಗು, ನೀನು ಈ ರೀತಿಯಾಗಿ ಹೋಗು, ನೀನು ಈ ಕೆಲಸವನ್ನು ಮಾಡು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಆ ಒಬ್ಬ ಅರಸನ್ನು ಕಂಡುಹಿಡಿತಾ ಇದ್ದಾನೆ. ಏನಂತೇಳಿ? ನಿನ್ನ ಸಂಗಡ ದೇವರು ಇದ್ದಾನಾದದರಿಂದ ನಿನ್ನ ಎಲ್ಲ ಸ್ಥಳಗಳಲ್ಲಿ ನೀನು ಏನಾದಿ? ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿಯಾಗಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಬಿಮೆಲೇಕನು ಈ ಅಬ್ರಹಾಮನಿಗೆ ಹೇಳಿರುವಂಥದ್ದು ಮಾತ್ರವಲ್ಲ, ಮುಂದೆ ಅಬ್ರಹಾಮನ ಮಗನಾಗಿರ್ತಕ್ಕಂಥ ಇಸ್ಸಾಕನ ವಿಷಯದಲ್ಲಿ ಕೂಡ ನಾವು ನೋಡುವಾಗ ಇಸ್ಸಾಕನ ಸಂಗಡ ದೇವರಿದ್ದ ಕಾರಣಕ್ಕಾಗಿ 26ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 26ನೇ ಅಧ್ಯಾಯ ಒಂದ್ಸಾರಿ ಓದ್ತೀರಾ? ಹನ್ನೆರಡನೇ ವಚನ ಓದಿದ್ರು ಒಂದ್ಸರಿ. ಹೊಂದಿದನು. 28ನೇ ವಚನ ಹೋದ್ರಂಗೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರ ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು ಎಂಬುದಾಗಿ. ಹಲ್ಲೆಲೂಯಾ. ಶತ್ರುಗಳು ಏನು ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ. ಯಾರನ್ನ ರೀ? ದೇವರು ಇವರ ಸಂಗಡ ಜೊತೆಗೆ ಇದ್ದಾನೆ ಎಂಬುದಾಗಿ. ಅಬ್ರಹಾಮನ ಬಳಿಯಲ್ಲಿ ದೇವರು ಆತನ ಸಂಗಡ ಇದ್ದ ಕಾರಣಕ್ಕಾಗಿ ಆತನ ಎಲ್ಲ ಕಾರ್ಯಗಳು ಏನಾದವಂತೆ? ಸಫಲವಾದವಂತೆ. ಇಸ್ಸಾಕನ ಸಂಗಡ ದೇವರು ಇದ್ದ ಕಾರಣಕ್ಕಾಗಿ ಆತನು ಬೀಜವನ್ನು ಬಿತ್ತಿದಾಗ 100ರಷ್ಟು ಬೆಳೆ. ಎಂತಹ ಸಮಯ ಅಂತ ಹೇಳುತ್ತೆ ವಾಕ್ಯದು? ಬರಗಾಲದ ಸಮಯ. ಭಯಂಕರ ಬರಗಾಲದ ಸಮಯದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥವ್ರು ಎಲ್ಲರೂ ಬೀಜವನ್ನು ಬಿತ್ತಬೇಕಂತ ಇದ್ದಾರೆ, ಆದರೆ ಮಳೆನೇ ಇಲ್ಲ. ಆದರೆ ನಂಬಿಕೆಯಿಂದ ಇಸ್ಸಾಕನ ಏನು ಮಾಡಿದಂತೆ? ಬೀಜವನ್ನು ಬಿತ್ತಿದ, ದೇವರನ್ನು ನೋಡಿದ. ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಅದೇ ಬರಗಾಲದಲ್ಲಿ ಆತನ ಸಂಗಡ ಇದ್ದದರಿಂದ 100ರಷ್ಟು ಬೆಳೆಯನ್ನು ಆತನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಇವತ್ತು ದೇವರು ನಿನ್ನ ಸಂಗಡ ಇರಬೇಕಂತೇಳಿ ಆತನು ಬಂದಿದ್ದಾನೆ. ನಿನ್ನ ಸಂಗಡ ಜೊತೆಗೆ ಇರಬೇಕಂತೇಳಿ ಆತನು ಬಂದಿದ್ದಾನೆ. ಆ ದೇವರು ನಮ್ಮ ಬಳಿಯಲ್ಲಿರುವಾಗ ನಾವು ಆತನಿಗೆ ಪವಿತ್ರರಾಗಿ ಪರಿಶುದ್ಧರಾಗಿ ನಾವೇನು ಮಾಡಬೇಕಾಗಿದೆ? ಜೀವಿಸಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀವು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಒಂದು ವಿಷಯ ಇರುತ್ತೆ ಅಂತ ಒಂದ್ಸಾರಿ ಓದ್ತೀರಿ. 3ನೇ ವಚನ ಓದ್ತೀರಿ, 2ನೇ ವಚನದಿಂದ ಓದಿ. 6ನೇದು 2ನೇ ವಚನ. ಪಾಪದ ಪಾಲಿಗೆ ಸತ್ತವರಾದ ನಾವು ಯಾವ ಪಾಲಿಗೆ ಸತ್ತಿದ್ದೇವ್ರಿ? ಪಾಪ. ಹಲ್ಲೆಲೂಯಾ. ಪಾಪ ಎಲ್ಲಿದೆ? ಲೋಕದಲ್ಲಿದೆ. ಹಲ್ಲೆಲೂಯಾ. ಪಾಪದ ಲೋಕದಲ್ಲಿ ಆಳ್ವಿಕೆ ಮಾಡ್ತಾ ಇರುವಾಗ ಆ ಲೋಕದಿಂದ ದೇವರು ನಮ್ಮನ್ನು ಬೇರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪಾಪದ ಪಾಲಿಗೆ ನಾವು ಸತ್ತವರಾಗಿರುವ ಕಾರಣಕ್ಕಾಗಿ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಯಾವುದರಲ್ಲಿ ಅಂತೆ? ಪಾಪದಲ್ಲಿ ಬದುಕುವುದು ಹೇಗೆ? ನಮ್ಮನ್ನು ದೇವರು ಕರುಣಿಸಿ ಆತನು ರಕ್ಷಿಸಿ ತನ್ನ ಸ್ವರಕ್ತದಿಂದ ನಮ್ಮನ್ನು ಸಂಪಾದಿಸಿ ನಮಗೆ ಬರಬೇಕಾದಂಥ ಎಲ್ಲ ಶಿಕ್ಷೆಯನ್ನು ತಾನು ತೆಗೆದುಕೊಂಡು ನಮ್ಮ ಸಂಗಡ ಇರಬೇಕಂತೇಳಿ ದೇವರು ಏನು ಮಾಡಿದಾನಂತೆ? ಇಷ್ಟಪಟ್ಟಿದ್ದಾನೆ. ಅಂತಹ ದೇವರಂತೆ ಆತನು ಏನು ಮಾಡ್ತಾ ಇದ್ದಾನಂತ್ರಿ? ನಮ್ಮ ಸಂಗಡ ಇರಬೇಕಾದ್ರೆ ನಾವು ಪರಿಶುದ್ಧರಾಗಿ
ಇರಬೇಕಂತೇಳಿ ವಾಕ್ಯ ಹೇಳ್ತಾ ಇದೆ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದೇ, ಇನ್ನೂ ಪಾಪದಲ್ಲೇ ಬದುಕುವಂಥದ್ದು ಇದ್ದರೆ ಖಂಡಿತವಾಗಿ ನಾವು ಇನ್ನೂ ದೇವರು ನಂಬಿದಂಥ ಮಕ್ಕಳು ಅಲ್ವೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಾವು ಸಂಪೂರ್ಣವಾಗಿ ಒಳ್ಳೆಯ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ, ನೀಟಾದ ಮಾರ್ಗದಲ್ಲಿ, ಪವಿತ್ರ ಮಾರ್ಗದಲ್ಲಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ ಅಂತ ಹೇಳುತ್ತೆ ವಾಕ್ಯ. ಕರೆದಿದ್ದಾನೆ. ನಮ್ಮನ್ನು ಲೋಕದಿಂದ ದೇವರು ಬೇರ್ಪಡಿಸಿದ್ದಾನೆ. ಪಾಪದಲ್ಲಿ ಜೀವಿಸೋದಕ್ಕಾಗಿ ಅಲ್ಲ, ನೀತಿಯ ಪಾಲಿಗೆ ಜೀವಿಸಬೇಕಂತೇಳಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ ರೀ, ಕರೆದಿದ್ದಾನೆ. ಅದಕ್ಕೆ ಸಲ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾದ ಮೇಲೆ ಹಳೆಯ ವ್ಯಕ್ತಿ ಏನಾಗ್ತಾನೆ, ಹಳ್ಳ ಕರ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಹೊಸಬರಾಗಿ ನಾವು ಎದ್ದು ಬರುವಂಥವರು ಒಂದು ಅನುಭವವನ್ನು ಇಲ್ಲಿ ಸತ್ಯವೇದ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದ್ದೀರಿ, ತಿಳಿಸ್ತಾ ಇದೆ. ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಅದಕ್ಕಾಗಿ ನಾವು ನೋಡುವಾಗ ಮುಂದೆ ವಚನ ಹೇಳ್ತಾ ಇದೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣ್ಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೆಂಗೆ ನಡ್ಕೊಳ್ಬೇಕಂತ ನಾವು ಹೊಸಬರಾಗಿ ನಡ್ಕೊಳ್ಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಸಂಗಡ ಇರಬೇಕಂತಂದರೆ ಅಬ್ರಹಾಮನಿಗೆ ದೇವರು ಹೇಳಿದ, ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನೀನು ಹೊರಗಡೆ ಬಾ. ಅಬ್ರಹಾಮನ ತಂದೆ ಭಯಂಕರವಾಗಿರ್ತಕ್ಕಂಥ ವಿಗ್ರಹಾರಾಧನೆ, ಒಂದು ವಿಗ್ರಹಗಳನ್ನು ಮಾಡಿ ಮಾರಾಟ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಆತ ಇದ್ದ ಎಂಬುದಾಗಿ ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೂಫ್ರೆಟಿಸ್ ನದಿ ಆಚೆಗೆ ನಮ್ಮ ಪೂರ್ವಿಕರು ವಿಗ್ರಹಗಳನ್ನು ಮಾರುವವರು ಎಂಬುದಾಗಿ ಅಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡುವಾಗ ಅದನ್ನು ಬಿಟ್ಟು ದೇವರಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಜೀವಿಸಿದ ಯಾರು? ಅಬ್ರಹಾಮ್. ಅದಕ್ಕಾಗಿ ದೇವರು ಅಬ್ರಹಾಮನ ಸಂಗಡ ಇದ್ದ. ಇಸ್ಸಾಕನಂತೂ ಆತನು ವಾಗ್ದಾನದ ಪುತ್ರನೆಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರನ್ನು ಪ್ರಾರ್ಥಿಸುವುದಕ್ಕಾಗಿ ಸಂಜೆ ವೇಳೆಯಲ್ಲಿ ಅಡವಿಗೆ ಹೋಗಿ ದೇವರನ್ನ ಏನು ಮಾಡ್ತಾ ಇದ್ದಂತ್ರಿ, ಮಹಿಮೆ ಪಡಿಸ್ತಾ ಇದ್ದ ಪ್ರೇರ ಇಸ್ಸಾಕನ ವಿಷಯವಾಗಿ. ಹಲ್ಲೆಲೂಯಾ. ಇಸ್ಸಾಕನ ಸಂಗಡಲೂ ಕೂಡ ಯಾರಿದ್ರು ಅಂತ ಹೇಳುತ್ತೆ ವಾಕ್ಯ, ದೇವರಿದ್ದ. ಅದಕ್ಕಾಗಿ 20 ವರ್ಷಗಳು ಮಕ್ಕಳಾಗಲಾರದಂಥ ಸ್ಥಿತಿಯಲ್ಲಿ ಇಸ್ಸಾಕನ ಜೀವಿತ ಇರಬೇಕಾದ್ರೆ ದೇವರಿಗೆ ಇಸ್ಸಾಕನು ಪ್ರಾರ್ಥನೆ ಮಾಡಿದಾಗ ಬಂಜೆಯಾದಂಥ ರೆಬೆಕ್ಕಳ ಜೀವಿತದಲ್ಲಿ ದೇವರು ಅವಳಿ ಜವಳಿ ಮಕ್ಕಳನ್ನು ಏನು ಮಾಡಿದ್ರಿ, ಕರುಣಿಸಿದರು ಪ್ರಿಯರೇ, ಏಷಾವ ಮತ್ತು ಯಾಕೋಬನನ್ನು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ದೇವರು ಅವರ ಸಂಗಡ ಇದ್ದ ಕಾರಣ ಏನಂತಂದರೆ ಅವರು ದೇವರಿಗೋಸ್ಕರವಾಗಿ ಪ್ರತ್ಯೇಕವಾದಂಥ ಜೀವಿತವನ್ನು ಜೀವಿಸುವವರಾಗಿ ಅವರು ಇದ್ದರು. ಅದೇ ರೀತಿಯಾಗಿ ಯಾಕೋಬನ ಜೀವಿತ, ಆತನು ತಪ್ಪು ಮಾಡಿದ, ಪಾಪ ಮಾಡಿದ, ತಂದೆಗೆ ಮೋಸ ಮಾಡಿದ, ಸಹೋದರನಿಗೆ ಮೋಸ ಮಾಡಿದ, ತಂದೆಯ ಮನೆಯನ್ನು ಬಿಟ್ಟು ಮಾವನ ಮನೆಗೆ ಕಡೆಗೆ ಆತನು ಹೊರಟು ಹೋದ. ಮತ್ತೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿಯೂ ಕೂಡ ಯಾಕೋಬನ ಸಂಗಡ ಯಾರಿದ್ರು ಅಂತ ಹೇಳುತ್ತೆ ವಾಕ್ಯ, ಯೆಹೋವನು. ದೇವರು ಯಾಕೋಬನ ಸಂಗಡ ಇದ್ದದರಿಂದ. ಅದಕ್ಕಾಗಿ ಆದಿಕಾಂಡ ಪುಸ್ತಕದಲ್ಲಿ ಒಂದು ವಚನ ಈ ರೀತಿಯಾಗಿರುತ್ತೆ, ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಮೂವತ್ತನೇ ಅಧ್ಯಾಯ ತೆಗೆದಿದ್ರೆ 27ನೇ ನಿಮಿಷ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೇ ಅದೇ ಎಂದು ಹೇಳಲು ಲಾಬಾನನು ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಸಂಗಡ ಯಾರಿದ್ದಾರೆ ಅಂತ ಹೇಳ್ತಾ ಇದೆ ವಾಕ್ಯ ರೀ. ಅದನ್ನು ಯಾರು ತಿಳಿದುಕೊಂಡಿದ್ದಾರಂತೆ? ಮಗಳನ್ನ ಕೊಟ್ಟಿರ್ತಕ್ಕಂಥ ಮಾವ, ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದಾನೆ ಪ್ರೇಯರ್. ಯಾರು ರೀ? ಈ ಲಾಬಾನನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾಕೋಬನ ಸಂಗಡ ದೇವರು ಇದ್ದ ಕಾರಣಕ್ಕಾಗಿ ಲಾಬಾನನ ಮನೆತನವನ್ನು ದೇವರು ಏನು ಮಾಡಿದ್ರಂತೆ? ಆಶೀರ್ವದಿಸಿದ್ರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಲಾಬಾನನ್ನು ಹೇಳ್ತಾ ಇದ್ದೇನೆ ಏನಂತೇಳಿ, ನಿನ್ನ ನಿಮಿತ್ತ ನನ್ನ ಮನೆ ಅಭಿವೃದ್ಧಿ ಆಯಿತು, ನೀನು ನಮ್ಮ ಮನೆಯನ್ನು ಬಿಟ್ಟು ನೀನೇನು ಮಾಡಬೇಡ, ಹೊರಟು ಹೋಗಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನ ಸಂಗಡ, ಯಾಕೋಬನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಲಾಬಾನನ ಮನೆ ಏನಾಯ್ತಂದ್ರೆ ಆಶೀರ್ವದಿಸಲ್ಪಡ್ತು ಪ್ರಿಯರೇ. ಯಾಕೋಬನು ಸಂಪೂರ್ಣವಾಗಿ ದೇವರಿಗೆ ತನ್ನ ವಿಷಯವಾಗಿ ಮೊರೆಯಿಟ್ಟು ತನ್ನ ಪಾಪಗಳನ್ನು ಒಪ್ಪಿಕೊಂಡು ದೇವರ ಸಂಗಡ ಆತನು ಹೋರಾಡಿ
ಗೆದ್ದಿದ್ದೇನೆ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾನೆ ಇಸ್ರಾಯೇಲ್ ಎನ್ನುವಂಥ ಹೆಸರನ್ನು ಸಂಪಾದನೆ ಮಾಡಿಕೊಳ್ತಾನೆ. ಯಾಕೋಬ್ ಅಂತಂದರೆ ಮೋಸಗಾರ, ಇಸ್ರಾಯೇಲ್ ಅಂತಂದರೆ ದೇವರ ಸಂಗಡ ಹೋರಾಡಿ ಗೆದ್ದವನು ಎಂಬುದಾಗಿ 32ನೇ ಆದಿಕಾಂಡ ಪುಸ್ತಕ 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತರಲ್ಲಿ ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಮುಂಜೆ 28ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀನು ಇನ್ನು ಮೇಲೆ ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟಾಗುವುದು ಎಂಬುದಾಗಿ. ಇಸ್ರಾಯೇಲ್ ಅಂದರೆ ಏನರ್ಥ ರೀ? ದೇವರ ಸಂಗಡ ಹೋರಾಡಿ ಗೆದ್ದವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಅರಸನು ಎಂಬುದಾಗಿ ಇನ್ನೊಂದು ಕಡೆಗೆ ನಾವು ಅದನ್ನು ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅಬ್ರಹಾಮನ ಸಂಗಡ ದೇವರಿದ್ದಾಗ ಅಬ್ರಹಾಮನ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡ್ತು. ಇಸಾಕನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಆತನ ಬೆಳೆಯೆಲ್ಲ ಆಶೀರ್ವದಿಸಲ್ಪಡ್ತು. ಯಾಕೋಬನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೋಸಗಾರನಾದಂಥ ಯಾಕೋಬನ ಜೀವಿತವನ್ನು, ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡಿದ್ದಾದ ಮೇಲೆ ದೇವರು ಪುನಃ ಆತನ ಬಳಿಗೆ ಬಂದಾಗ ದೇವರ ಸಂಗಡ ಹೋರಾಡಿ ಗೆದ್ದ ವ್ಯಕ್ತಿ ಎಂಬುದಾಗಿ ಆತನಿಗೆ ಏನು ಕೊಟ್ರಿ? ಹೆಸರನ್ನು ದೇವರು ಏನು ಮಾಡಿದ್ರಿ? ಒದಗಿಸಿಕೊಟ್ರು ಪ್ರೇಯರ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್. ಏನಂತ ಹೇಳಂತಂದರೆ ದೇವರು ನಮ್ಮ ಸಂಗಡ ಇರಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕೋಬನು ಮೋಸಗಾರನಾಗಿರ್ತಕ್ಕಂಥ ವ್ಯಕ್ತಿ, ಆತನು ಪರಿಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ? ತನ್ನನ್ನು ತಾನು ದೇವರ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾನೆ ರೀ? ಬದಲಾಯಿಸಿಕೊಳ್ತಾ ಇದ್ದಾನೆ. ಅಯ್ಯೋ, ನಾನು ಅಣ್ಣನಿಗೆ ಮೋಸ ಮಾಡಿ ಬಂದೆ, ತಂದೆಗೆ ಮೋಸ ಮಾಡಿ ಬಂದೆ ಎಂಬುದಾಗಿ ತನ್ನ ತಪ್ಪುಗಳನ್ನು ತಾನು ತಿಳಿದುಕೊಂಡಾಗ ದೇವರ ಹತ್ರ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ಈ ಲಾಬಾನನಿಗೆ ಇರ್ತಕ್ಕಂಥ ಒಂದು ಏನಂತ ಹೇಳ್ತದೆ, ಮೇಕೆಗಳು ಆಡುಗಳು ಕುರಿಗಳಿಗಿಂತ ಹೆಚ್ಚಾದಂಥ ಮೇಕೆಗಳು ಆಡು ಕುರಿಗಳು ಯಾರಿಗಾದಂತ್ರಿ? ಯಾಕೋಬನಿಗೆ 2ರಷ್ಟು ಏನು ಮಾಡಿದಂತ ಹೇಳ್ತಾ ಇದೆ ವಾಕ್ಯ, ಸಂಪಾದನೆಯನ್ನು ಮಾಡಿದಂಥ ವ್ಯಕ್ತಿಯಾಗಿ 2 ಹಿಂಡುಗಳು 2 ಪಾಳೆಗಳ ಒಡೆಯನಾಗಿ ದೇವರು ಯಾರನ್ನ ಆಶೀರ್ವಾದ ಮಾಡಿದ್ರಿ? ಯಾಕೋಬನನ್ನು ಪ್ರೇರ. ತಪ್ಪು ಮಾಡಿದಂಥ ಸಮಯದಲ್ಲಿ ಸುಮಾರು 14 ವರ್ಷಗಳು, 7 ವರ್ಷ ಅಕ್ಕನ ಸಲುವಾಗಿ, 7 ವರ್ಷ ತಂಗಿ ಸಲುವಾಗಿ ಬಿಟ್ಟು ದುಡಿದ. ಆದರೆ ದೇವರು ಕೇವಲ 6 ವರ್ಷಗಳಲ್ಲಿ ಆತನಿಗೆ ಹೆಚ್ಚೆಚ್ಚಾಗಿ ಏನು ಮಾಡಿದ್ರಂತೆ? ಒದಗಿಸಿಕೊಟ್ರು ಪ್ರೇರ. ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ದೇವರ ಆತನ ಸಂಗಡ ಇರಲಿಲ್ಲ. ಆದರೆ ತನ್ನ ತಪ್ಪನ್ನು ತಿಳಿದುಕೊಂಡು ಒಪ್ಪಿಕೊಂಡು ದೇವರ ಹತ್ರ ಒಂದು ಅರಿಕೆಯನ್ನು, ಮೊರೆಯನ್ನು ಇಟ್ಟಾಗ ದೇವರ ಆತನನ್ನು ಏನು ಮಾಡಿದ್ರಂತೆ? ಎಚ್ಚರಿಸಿದ್ರು ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಏನು ಮಾಡಿದ್ರಂತ್ರಿ? ಯೋಸೇಫನನ್ನು ಏನು ಮಾಡಿದ್ರಂತ್ರಿ? ಮಾರಿಬಿಟ್ರು ಪ್ರೇರ. 10ನೇ ವಚನ ಉತ್ತರ 9 ವಚನ. ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಅಲ್ಲಿ ದೇವರು ಅವನ ಸಂಗಡ ಇದ್ದು ಅವನಿಗೆ ಬಂದ ಎಲ್ಲ ಸಂಕಟಗಳಿಂದ ಅವನನ್ನು ಬಿಡಿಸಿ ಐಗುಪ್ತ ದೇಶದ ಅರಸನಾದ ಫರೋಹನ ಸಮ್ಮುಖದಲ್ಲಿ ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಸ್ಸಾಕನ ಮಗನಾಗಿರ್ತಕ್ಕಂಥ ಯಾಕೋಬನ ಮಕ್ಕಳಾಗಿರ್ತಕ್ಕಂಥ 12 ಜನರಲ್ಲಿ 11ನೇ ಮಗನು ಯಾರ್ರೀ? ಈ ಯೋಸೇಫ. 12ನೇ ಮಗನು ಬೆನ್ಯಾಮೀನು. ಉಳಿದಿರ್ತಕ್ಕಂಥ 10 ಜನರು ಅವರು ಏನು ಮಾಡ್ತಾ ಇದ್ದಾರಂತೆ? ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಆತನನ್ನು ಐಗುಪ್ತ ದೇಶಕ್ಕೆ ಮಾರಿದಂಥ ಸಮಯದಲ್ಲಿ ದೇವರಂತೆ ಯಾರ ಸಂಗಡ ಇದ್ರಂತ್ರಿ? ಯೋಸೇಫನ ಸಂಗಡ. ಅಂದರೆ ಯೋಸೇಫ್ ಏನು ಮಾಡಲಿಲ್ಲ ರೀ? ಅಲ್ಲಿ ಹೋದಂಥ ಸಮಯದಲ್ಲಿ ತನ್ನ ಭಕ್ತಿಯನ್ನು ಬಿಟ್ಟು ಕೊಡಲಿಲ್ಲ, ದೇವರು ತನಗೆ ಕೊಟ್ಟಿರ್ತಕ್ಕಂಥ ದರ್ಶನವನ್ನು ಬಿಟ್ಟು ಕೊಡಲಿಲ್ಲ. ಅದಕ್ಕಾಗಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಅವನ ಸಂಗಡ ಇದ್ದದರಿಂದ ಅಲ್ಲಿ ಏನಾಯ್ತು ಅಂತ ಹೇಳ್ತಾ ಇದೆ ವಾಕ್ಯ. ಓದ್ತಿರ ಒಂದು ಸಾರಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 9-10. ಎಲ್ಲ ಸಂಕಟಗಳಿಂದ ಅವನನ್ನು ಬಿಡಿಸಿ ಏನು ಮಾಡಿದ್ರಂತ್ರಿ? ಎಲ್ಲ ಸಂಕಟಗಳು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕೀರ್ತನೆಗಳ ಪುಸ್ತಕದಲ್ಲಿ ಒಂದು ಮಾತು ಇರುತ್ತೆ ಯೋಸೇಫನ ಕುರಿತಾಗಿ. ಒಂದ್ಸಾರಿ ನೀವು ಕೀರ್ತನೆಗಳ ಪುಸ್ತಕದ ಕಡೆಗೆ ಬರ್ರಿ. 106ನೇ ಕೀರ್ತನೆ ಅನಿಸುತ್ತೆ. ಒಂದ್ಸಾರಿ 105ನೇ ಕೀರ್ತನೆ 18ನೇ ವಚನ. ಅವನ ಕಾಲುಗಳು ಕೊಳದಲ್ಲಿ ನೊಂದವು. ಯಾರು ಅಂದ್ರಿ? ಯೋಸೇಫನ ಕಾಲುಗಳು ಕೊಳದಲ್ಲಿ ನೊಂದವು. ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಅರಸನು ಅಪ್ಪಣೆ ಮಾಡಿ ಅವನನ್ನು ತಪ್ಪಿಸಿದನು, ಜನಪತಿಯು ಅವನನ್ನು ಬಿಡಿಸಿದನು. ಅಲ್ಲಿ ಮುಂದೆ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದೆ, ಆತನಂತೆ
ಅನೇಕ ವಿಧದಲ್ಲಿ ಶೋಧನೆಗೆ ಒಳಗಾದ, ಸೆರೆಮನೆಗೆ ಹೋಗಬೇಕಾಯಿತು ಮಾಡಲಾರದಂತಹ ತಪ್ಪಿಗೆ. ಆತನು ಸೆರೆಮನೆಗೆ ಹೋದಂಥ ಸಮಯದಲ್ಲಿ ಆತನ ಕಾಲುಗಳಿಗೆ ಕೊಳಗಳನ್ನು ಹಾಕಿದರು, ಬೇಡಿಗಳನ್ನು ಹಾಕಿದರು, ಭಯಂಕರವಾದಂಥ ಚಿತ್ರಹಿಂಸೆಯನ್ನು ಆತನು ಅನುಭವಿಸಬೇಕಾಯಿತು. ಆದರೆ ಮುಂದೆ ನಾವು ನೋಡ್ತಾ ಇದ್ದೇವೆ, ಆತನ ಎಲ್ಲ ವಿಷಯಗಳಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ. 44ನ ಮನೆಯಲ್ಲಿ ಇರುವಂಥ ಸಮಯದಲ್ಲಿ ದೇವರು ಆತನ ಸಂಗಡ ಇದ್ದಾನೆ. ಸೆರೆಮನೆಗೆ ಹೋದಾಗಲೂ ಕೂಡ ದೇವರು ಆತನ ಸಂಗಡ ಇದ್ದಾನೆ. ಅರಮನೆಯಲ್ಲಿ ನಿಂತಾಗಲೂ ಕೂಡ ದೇವರು ಯಾರ ಸಂಗಡ ಇದ್ದಾನ್ರಿ? ಯೋಸೇಫನ ಸಂಗಡ ಇದ್ದಾನೆ ಪ್ರೇರೆ. ಹಲಲು ಯಾಕಂದರೆ ಯೋಸೇಫನು ದೇವರಿಗೋಸ್ಕರವಾಗಿ ಜೀವಿಸಬೇಕಂತೇಳಿ ಒಂದು ಪ್ರತ್ಯೇಕವಾದಂಥ ಭಕ್ತಿಯ ಜೀವಿತವನ್ನು ಮಾಡಿದಂಥ ವ್ಯಕ್ತಿಯಾಗಿದೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯದಲ್ಲಿ ಹೇಳ್ತಾ ಇದೆ, ನದಿಗಳನ್ನು ದಾಟುವಾಗಲೂ ಮತ್ತೆ ಅಗ್ನಿಯಲ್ಲಿ ನಡೆಯುವಾಗಲೂ ನೀನು ಮುಳುಗದಿರುವಿ, ನೀನು ಕಂದದಿರುವಿ, ಯಾಕಂದರೆ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಬರುವಂಥ ಒಂದು ಉಪದ್ರವಗಳು ಏನಾಗಿರ್ತವೋ ಅವೆಲ್ಲವುಗಳ ನಿಮಿತ್ತವಾಗಿ ದೇವರೇ ನಮ್ಮನ್ನು ಏನು ಮಾಡ್ತಾನೆ ರೀ? ಕಾಪಾಡ್ತಾನೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ನಾವು ನೋಡುವಾಗ ಅವರ ಜೀವಿತವನ್ನು, ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅವರ ಮಧ್ಯದಲ್ಲಿ ಯಾರು ಪ್ರತ್ಯಕ್ಷರಾದ್ರಿ? ದೇವರು ತಾನೇ ಇಳಿದು ಬಂದ. ಹಲ್ಲೆಲೂಯಾ. ಅಂತಹ ಬೆಂಕಿಯ ಬಲವನ್ನು ಆರಿಸುವಂಥ ಶಕ್ತಿಯನ್ನು ದೇವರು ತನ್ನ ಮಕ್ಕಳಿಗೆ ಕೊಟ್ಟ. ಅವರು ಸಾಯುವುದಕ್ಕಾದರೂ ಕೂಡ ಏನಾದರಂತೆ ಸಿದ್ಧರಾದರೂ ಹೊರತಾಗಿ ಪಾಪವನ್ನು ಮಾತ್ರ ಅವರು ಮಾಡಲಿಲ್ಲ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ದೇವರು ಅಂತಹ ವೈರಾಗ್ಯವುಳ್ಳಂಥ ಭಕ್ತಿಯನ್ನು ನಮ್ಮ ಹತ್ರ ಎದುರು ನೋಡ್ತಾ ಇದ್ದಾನೆ. ಅದಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದಾನೆ ಅಂತೇಳಿ ನಾವು ಈ ಲೋಕದಲ್ಲಿ ಬೇರ್ಪಟ್ಟಂಥ ವ್ಯಕ್ತಿಗಳಾಗಿ ನಾವು ಜೀವಿಸಬೇಕು. ಸಭೆ ಅಂತಂದ್ರೆ ಏನ್ರಿ? ಲೋಕದಿಂದ ದೇವರು ನಮ್ಮನ್ನು ಕರೆದು ಒಂದು ಹೊಸದಾಗಿರ್ತಕ್ಕಂಥ ಸಮೂಹವಾಗಿ ನಮ್ಮನ್ನು ಏನು ಮಾಡಿದಾನೆ? ಆತ ನಿಲ್ಲಿಸಿದ್ದಾನೆ. ಆತನ ಯಾಕೆ ನಿಲ್ಲಿಸಿದ್ದಾನೆ? ನಾನು ಅವರ ಸಂಗಡ ಇರಬೇಕಂತೇಳಿ ಆತನ ಏನು ಮಾಡಿದಾನಂತೆ? ನಿಲ್ಲಿಸಿದ್ದಾನೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಈ ಸಮಯದಲ್ಲಿ ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡ್ತಾನೆ. ದೇವರು ನಮ್ಮ ಸಂಗಡ ಇರುವಾಗ ನಾವು ಬಿತ್ತಿರ್ತಕ್ಕಂಥ ಬೀಜಗಳನ್ನು, ಕೈ ಹಾಕಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಚಿಕ್ಕದಾಗಿರುವಾಗಲೇ ಅದು ಮುಂದೆ ಒಳ್ಳೆಯ ಫಲ ಕೊಡುವ ಹಾಗೆ, ಬರಗಾಲದ ಪರಿಸ್ಥಿತಿಯೇ ಇರಲಿ, ದೇವರ ಅದ್ಭುತವನ್ನು ಮಾಡ್ತಾನೆ. ದೇವರು ನಮ್ಮ ಸಂಗಡ ಇರುವಾಗ ಎಷ್ಟೋ ವರ್ಷಗಳು ನಾವು ನೋಡಿರ್ತೀವಿ, ಏನಂತೇಳಿ? ಫಲ ಕಾಣಬೇಕಂತೇಳಿ. ಆದರೆ ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಜೀವಿತವನ್ನು ನಾವು ಸರಿ ಮಾಡಿಕೊಂಡು ದೇವರಿಗೋಸ್ಕರ ಜೀವಿಸ್ತೀವಿ ಅಂತೇಳಿ, ನಮ್ಮ ತಪ್ಪುಗಳನ್ನು, ಪಾಪಗಳನ್ನು ಒಪ್ಪಿಕೊಂಡು ದೇವರಿಗಾಗಿ ಜೀವಿಸ್ತೀವಿ ಎಂಬುದಾಗಿ ಹೇಳಿದಾಗ, ದೇವರು ನಮ್ಮ ಸಂಗಡ ಇರುವಾಗ ಕಳೆದು ಹೋಗಿರ್ತಕ್ಕಂಥ ವರ್ಷಗಳಲ್ಲಿ ಕಳೆದುಕೊಂಡಿರುವಂಥದ್ದೆಲ್ಲವನ್ನು ದೇವರು ಸ್ವಲ್ಪ ಸಮಯದಲ್ಲಿ ಆತನ ಏನು ಮಾಡ್ತಾನೆ? ತಿರುಗಿ ನಮಗೆ ಕಟ್ಟಿಕೊಡ್ತಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಚುರಿ ಮಿಡತೆ ಅಂತೂ ನಾನು ನಿಮಗೆ ನಿಮ್ಮ ದೇಶದ ಮೇಲೆ ಕಳುಹಿಸಿದ ಎಲ್ಲ ದಂಡುಗಳು ತಿಂದು ಬಿಟ್ಟ ವರ್ಷಗಳನ್ನು ಪುನಃ ನಾನು ನಿಮಗೇನು ಮಾಡ್ತೀನಿ? ಕಟ್ಟಿಕೊಡ್ತೀನಿ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ದೇವರು ನಮ್ಮ ಸಂಗಡ ಇರುವಾಗ ಖಂಡಿತವಾಗಿ ಕಳೆದು ಹೋಗಿರುವಂಥದ್ದನ್ನು ಆತನ ಏನು ಮಾಡ್ತಾನೆ? ಪುನಃ ಒದಗಿಸಿ ಕೊಡ್ತಾನೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾವು ಭಯಪಡುವಂಥದ್ದು ಬೇಡ. ದೇವರು ನಮ್ಮ ಸಂಗಡ ಇದ್ದಾನಂತೇಳಿ ನಮ್ಮ ಜೀವಿತ ಬದಲಾವಣೆಯಾಗಿ ಇರುವಾಗ ಮಾತ್ರ, ಪಾಪದ ಪಾಲಿಗೆ ನಾವು ಸತ್ತು ಜೀವಿತರಾಗಿ ನೀತಿಯ ಪಾಲಿಗೆ ಜೀವಿಸುವಾಗ ಮಾತ್ರ ಖಂಡಿತವಾಗಿ ದೇವರು ನಮ್ಮ ಸಂಗಡ ಇರ್ತಾನೆ ಪ್ರೇರೆ. ಅದರ ಸಲುವಾಗಿ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, 20ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಏನಂತ ಹೇಳಿದ್ರೆ, ಯುಗಾದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುವೆನು ಎಂಬುದಾಗಿ. ಎಲ್ಲಿವರೆಗೆ ಇರ್ತಾನೆ ದೇವರು? ಈ ಒಂದು ಯುಗ ಏನಂತ ಹೇಳ್ತೀವಿ, ಅಂತ್ಯಕಾಲದವರೆಗೂ, ನಾವು ಅಂತ್ಯವಾಗುವವರೆಗೂ, ಭೂಮಿ ನಾಶವಾಗುವವರೆಗೂ ಕೂಡ ದೇವ್ರು ಏನು ಮಾಡ್ತಾನೆ ರೀ? ನಮ್ಮ ಸಂಗಡ ಇರ್ತಾನೆ ಪ್ರೇರ. ಅದನ್ನು ನಾವು ಪರಿಪೂರ್ಣವಾಗಿ ನಂಬುವವರಾಗಿ ಇರಬೇಕು. ದೇವರು ನಮ್ಮ ಸಂಗಡ ಇರುವ ಕಾರಣಕ್ಕಾಗಿಯೇ ಎಲ್ಲ ವಿಷಯದಲ್ಲಿ ಆತನ ಬಿಡುಗಡೆಯನ್ನು ದಯಪಾಲಿಸ್ತಾನೆ. ಯೋಸೇಫನ ಸಂಗಡ ಇದ್ದ ಕಾರಣಕ್ಕಾಗಿ ಸೆರೆಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು ದೇವರ ಅರಮನೆಯಲ್ಲಿ ನಿಲ್ಲಿಸಿದ. ಅರಸನು ಮಾತಾಡ್ತಾ ಇದ್ದಾನೆ. ಒಂದು ಸಾರಿ ಆ ವಚನವನ್ನು ಓದಿಕೊಳ್ಳೋಣ ಈ ಸಮಯದಲ್ಲಿ. ತೆಗಿತೀರಾ? ಒಂದ್ಸಲ ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 39ರಿಂದ 43 ವಚನಗಳು. ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. 41ನೇ ಆದಿಕಾಂಡ ಪುಸ್ತಕ 39ರಿಂದ 43 ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿ ಇರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಒಬ್ಬ ಗುಲಾಮನಾಗಿ ಮಾರಲ್ಪಟ್ಟಂತಹ ವ್ಯಕ್ತಿ ಪ್ರೇಯರ್ ಯಾರ್ರೀ? ಯೋಸೇಫ. ಹಲ್ಲೆಲೂಯಾ. ಆ ಇಡೀ ಆ ದೇಶದ ಮೇಲೆ ಏನಾದಂತ ಹೇಳುತ್ತೆ ವಾಕ್ಯ ರೀ? ಸರ್ವಾಧಿಕಾರಿ. ಆತನ ಎಲ್ಲ ಮಾತುಗಳನ್ನು ಎಲ್ಲ ಜನರು ಕೇಳಬೇಕು. ಆ ದೇಶಕ್ಕೆ ಬರುವಂಥ ಎಲ್ಲ ಜನರು ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸ್ಬೇಕು. ಆತನನ್ನು ನೋಡಿದ ಮೇಲೆ ಆತನಿಗೆ ಮೊಣಕಾಲೂರು ವಂದಿಸಬೇಕು.
ಹಲ್ಲೆಲೂಯಾ. ಅಂತಹ ಒಂದು ಧನ್ಯತೆ ಜೀವಿತವನ್ನು ದೇವರು ಯಾರಿಗೆ ಕೊಟ್ರಿ? ಯೋಸೇಫನಿಗೆ ಕೊಟ್ಟರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ಅರಸನೇ ಹೇಳ್ತಾ ಇದ್ದಾನೆ, ಫರೋಹನೇ ಹೇಳ್ತಾ ಇದ್ದಾನೆ, ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿ ಇರುವೆನು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಮುಂದೆ ನಾವು ನೋಡ್ತಾ ಇದ್ದೇವೆ, ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ದೇವರು ಎಂತಹ ಕಾರ್ಯಗಳನ್ನು ಮಾಡಲು ಶಕ್ತನಾದಂಥ ದೇವರಾಗಿದ್ದಾನೆ. 13 ವರ್ಷಗಳು ಏನಾದ ನಂತರ ಯೋಸೇಫ ನೊಂದು ಬೆಂದಂಥ ಒಂದು ಸ್ಥಿತಿ ಪ್ರೇರೆ. ಮನೆ ಬಿಟ್ಟಾಗ ನಾವು ನೋಡ್ತಾ ಇದ್ದೇವೆ, 17 ವರ್ಷದವನಾಗಿ ಒಳ್ಳೆ ಯೌವನ ಕಾಲದಲ್ಲಿ ಮನೆ ಬಿಟ್ಟ. ಅವನನ್ನು ಮಾಡಿದ್ರು ಅವನ ಅಣ್ಣಂದರು. ಆತನು ಅರಮನೆಯಲ್ಲಿ ನಿಂತಾಗ 30 ವರ್ಷದವನಾಗಿ ಇದ್ದನೆಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರೇರೆ. ದೇವರು ಎಷ್ಟು ಸಣ್ಣ ಯವನಸ್ಥ ಹುಡುಗನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಇಡೀ ಐಗುಪ್ತ ದೇಶದ ಮೇಲೆ ಸರ್ವಾಧಿಕಾರಿಯನ್ನಾಗಿ ದೇವರು ಏನು ಮಾಡಿದ್ರಿ? ಮಾರ್ಪಡಿಸಿದ ಪ್ರೇರೆ. ಇವತ್ತಿನ ದಿವಸ ದೇವರು, ಅದೇ ದೇವರು ನಮ್ಮ ಸಂಗಡ ಇದ್ದಾರೆ. ಆತನು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ ವಾಸಿಸಬೇಕಂತೇಳಿ ಇಷ್ಟಪಟ್ಟಿದ್ದೀನಿ. ನಾನು ನಿಮ್ಮ ಸಂಗಡ ಇರುವಾಗ ಯಾವ ವಿಷಯದಲ್ಲಿ ನಿಮಗೆ ಕೊರತೆ ಇರೋದಕ್ಕೆ ಸಾಧ್ಯವಿಲ್ಲ. ನೀವು ನನಗೆ ಪರಿಪೂರ್ಣವಾಗಿ ಮೆಚ್ಚುಗೆಯಾಗಿ ಬೇರ್ಪಟ್ಟಂಥ ಜೀವಿತವನ್ನು ಜೀವಿಸುವವರಾಗಿರಿ. ಲೋಕಸ್ಥರ ರೀತಿಯಲ್ಲಿ ಎಂದಿಗೂ ಕೂಡ ನೀವು ನಡೆದುಕೊಳ್ಳುವಂಥದ್ದು ಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರೆ, ಇವತ್ತಿನ ದಿವಸ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಏನಂತೇಳಂತಂದರೆ, ದೇವರು ಯಾರ ಸಂಗಡ ಇರ್ತಾನೆ ರೀ? ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತವುಳ್ಳಂಥವರ ಸಂಗಡ. ಯಾರ ಸಂಗಡ ರೀ? ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಯಾರು ಜೀವಿಸಬೇಕಂತೇಳಿ ಇಷ್ಟಪಟ್ಟವರಾಗಿರ್ತಾರೋ ಅವರ ಸಂಗಡ. ಅದಕ್ಕಾಗಿ ಅಪೊಸ್ತಲರ ಸಂಗಡ ದೇವರಿದ್ದರು, ಶಿಷ್ಯರ ಸಂಗಡ ದೇವರಿದ್ದರು. ಅನೇಕ ಆಶ್ಚರ್ಯ ಅದ್ಭುತ ಕಾರ್ಯಗಳು ಏನಾದರೂ ರೀ ಜರುಗಿಸಲ್ಪಟ್ಟು. ಅದೇ ದೇವರು ಹೇಳಿದಾನೆ ಏನಂತೇಳಿ, ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ನಾನು ಇರುತ್ತೇನೆ ಎಂಬುದಾಗಿ. ಆತನು ಖಂಡಿತವಾಗಿರ್ತಾನೆ. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ನಾವು ಏನು ಮಾಡೋಣ? ಒಪ್ಪಿಸಿಕೊಟ್ಟು ನಾವು ಜೀವಿಸುವಂಥ ಮಕ್ಕಳಾಗಿ ಇರೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಇಸಾಕನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಆತನ ವ್ಯವಸಾಯವನ್ನು ದೇವರು ಆಶೀರ್ವಾದ ಮಾಡಿ, ಆತನು ಬಾವಿಯನ್ನು ತೋಡಿದಾಗ ನೀರು ಬಂತು. ರೆಹಬೋತ್ ಅಂದರೆ ಅಭಿವೃದ್ಧಿಯಾಗುವು ಎಂಬುದಾಗಿ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಪಕ್ಷವಾಗಿದ್ದಾನೆ ಎಂಬುದಾಗಿ ನೆನೆಸಿ ರೆಹಬೋತ್ ಎಂಬುದಾಗಿ ಅವರು ಅದಕ್ಕೆ ಹೆಸರಿಟ್ಟರು. ಮೊದಲಾದರೂ ಅನೇಕ ಜಗಳಗಳು ಬಂದು ಸಿಟ್ನಾ ಎಂಬುದಾಗಿ ಹೆಸರುಗಳನ್ನಿಟ್ಟರು. ವ್ಯಾಜ್ಯದ ಒಂದು ಸ್ಥಳ ಎಂಬುದಾಗಿ ಹೆಸರುಗಳನ್ನಿಟ್ಟರು. ಪ್ರಿಯರೇ, ತರುವಾಯ ನಾವು ನೋಡುವಾಗ ಅದ್ಭುತವಾಗಿ ಇಸಾಕನ ಸಂಗಡ ದೇವರಿದ್ದ ಕಾರಣಕ್ಕಾಗಿ, ಯಾಕೋಬನ ಸಂಗಡ ದೇವರಿದ್ದ ಕಾರಣಕ್ಕಾಗಿ, ಅಬ್ರಹಾಮನ ಸಂಗಡ ದೇವರಿದ್ದ ಕಾರಣಕ್ಕಾಗಿ, ಶಾದ್ರಕ್ ಮೇಷಕ್ ಅಬೇದ್ನೆಗೋರ ಸಂಗಡ ದೇವರಿದ್ದ ಕಾರಣಕ್ಕಾಗಿ, ಯೋಸೇಫನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಅವರು ಎಲ್ಲ ವಿಷಯದಲ್ಲಿ ಜಯವಂತರಾದರು, ಬಲವಂತರಾದರು. ಈ ಸಮಯದಲ್ಲಿ ಅದೇ ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ ಪರಿಪೂರ್ಣವಾಗಿ ನಾವು ನಂಬಿ ನಡೆದುಕೊಳ್ಳುವಂಥ ಮಕ್ಕಳಾಗೋಣ. ವಾಕ್ಯ ಹೇಳ್ತಾ, ಸತ್ಯವಿದೆ ಹೇಳ್ತಾ ಇದೆ, ಆತನು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಕೊರತೆ ಇಲ್ಲ. ನಮಗೆ ಸೋಲಲ್ಲ, ಜಯವೇ ಎಂಬುದಾಗಿ, ಅವಮಾನವಲ್ಲ 2ರಷ್ಟು ಮಾನವೇ ಎಂಬುದಾಗಿ, ಕಳೆದು ಹೋಗಿರುವಂಥದ್ದೆಲ್ಲವನ್ನು ತಿರುಗಿ ಕಟ್ಟಿಕೊಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಆತನ ವಾಕ್ಯ ಹೇಳ್ತಾ ಇದೆ. ನೀನು ನದಿಗಳನ್ನು ದಾಟುವಾಗಲೂ ನೀನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ, ನೀನು ಸುಡಲ್ಪಡುವುದಿಲ್ಲ, ದಹಿಸಲ್ಪಡುವುದಿಲ್ಲ, ಯಾಕಂದರೆ ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ. ಯೆಹೋಶುವ ಭಯಪಡ್ತಾ ಇದ್ದಾನೆ, ಅಯ್ಯೋ ದೇವರೇ, ಮೋಶೆ ಏನೋ ಹೋಗ್ಬಿಟ್ಟ, ತೀರಿ ಹೋಗ್ಬಿಟ್ಟ, ಮುಂದೆ ನಮ್ಮ ಜೀವಿತ ಹೇಗೆ ಎಂಬುದಾಗಿ. ದೇವರು ಹೇಳ್ತಾ ಇದ್ದಾರೆ, ನಾನು ಮೋಶೆ ಸಂಗಡ ಇದ್ದ ಹಾಕಿ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ. ಅಂದು ಆ ಭಕ್ತರ ಸಂಗಡ ಇದ್ದಾಗೆ ದೇವರು ಇವತ್ತು ನಿನ್ನ ಸಂಗಡ ಇರಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ಸಹೋದರ ಸಹೋದರಿಯೇ, ಈ ಒಂದು ಮನೆಯ ಸಂಗಡ, ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಗಡ, ಕುಟುಂಬದ ಸಂಗಡ ದೇವರು ಇರಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ನಂಬೋಣ, ವಿಶ್ವಾಸ ಇಟ್ಟು ನಾವು ಜೀವಿಸೋಣವಾ. ನನ್ನ ಸಂಗಡ ದೇವರಿದ್ದಾನೆ, ನಾನು ದೇವರ ಮಗನು, ದೇವರ ಮಗಳು ಎಂಬುದಾಗಿ, ಆತನ ರಕ್ತದಿಂದ ತೊಳೆಯಲ್ಪಟ್ಟಂಥ ಪರಿಶುದ್ಧನು, ಪವಿತ್ರನು ನಾನು ಎಂಬುದಾಗಿ, ದಿನ ದಿನವೂ ನೂತನವಾಗುವುದಕ್ಕಾಗಿ ಕರೆಯಲ್ಪಟ್ಟಂಥ ವ್ಯಕ್ತಿ ನಾನು ಎಂಬುದಾಗಿ, ನನ್ನ ದೇವರು ಬರಲಿಕ್ಕಿದ್ದಾನೆ, ಆತನ ಬರೋಣಕ್ಕೆ ಸಿದ್ಧವಾಗುವಂಥ ಕನ್ಯೆಯೋಪಾದಿಯಲ್ಲಿರುವಂಥ ವ್ಯಕ್ತಿ ನಾನು ಎಂಬುದಾಗಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರು ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ ತಿಳಿಸೋಣ. ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ನಿತ್ಯನಾದ ತಂದೆಯ ದೇವರೇ, ಇಷ್ಟೊತ್ತು ಕರ್ತನೆ ಸ್ವಾಮಿ ನಮ್ಮ ಜೊತೆಗೆ ನಿನ್ನ ಮಾತಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳಯ್ಯ. ಅಯ್ಯ ಕರ್ತನೆ ಸ್ವಾಮಿ, ಅಬ್ರಹಾಮನ
ಒಂದಿಗೆ ಕರ್ತನೆ ಸ್ವಾಮಿ ಇಸಾಕನಿಗೆ ಯಾಕೋಬನಿಗೆ ಇದ್ದ ಹಾಗೆ ಕರ್ತನೆ ಅಯ್ಯ ಸ್ವಾಮಿ ನಮ್ಮ ಜೊತೆಗೆ ಕೂಡ ಕರ್ತನೆ ನೀನು ಇರಯ್ಯ ಕರ್ತನೆ ಸ್ವಾಮಿ ನಮ್ಮ ತಪ್ಪುಗಳನ್ನು ಮನ್ನಿಸು ರಾಜ ನಮ್ಮ ಜೊತೆಗೆ ನೀವು ಇದ್ದಿದ್ದೇ ಆದರೆ ಕರ್ತನೆ ಸ್ವಾಮಿ ನೀವು ಬರುವವರೆಗೂ ನಮಗೆ ಜಯ ಕರ್ತನೆ ಅಯ್ಯ ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಪ್ಪ ನಮ್ಮನ್ನು ಆಶೀರ್ವಾದ ಮಾಡಯ್ಯ ಕೇಳಿದಂಥ ವಾಕ್ಯವು ಕರ್ತನೆ ಸ್ವಾಮಿ ನಮ್ಮ ಹೃದಯಗಳಲ್ಲಿ 100ರಷ್ಟು ಬಲಪಡಿಸಲಿಕ್ಕಾಗಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡಿ ನಿನ್ನಲ್ಲಿಯೇ ಸ್ಥಿರವಾಗಿ ನಿನ್ನಲ್ಲಿಯೇ ಜೀವ ಉಂಟೆಂಬುದಾಗಿ ಕರ್ತನೆ ನೀನು ಬರುವುದನ್ನು ಸಿದ್ಧವಾಗಿರ್ಲಿಕ್ಕಾಗಿ ನಮ್ಮನ್ನು ಆಶ್ರಯಿಸಿ ಬಲಪಡಿಸಿ ಕಾರ್ಯಕ್ರಮ ನಡೆಸ್ತಾ ಬರಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ತಂದೆ ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸೋಕೆ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್.